ಭೋಜನ ಪ್ರಿಯರಿಗೆಲ್ಲ ನಮಸ್ಕಾರ ಹೇಳ್ತಾ ಇವತ್ತು ನಮ್ಮ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರ ಫೇವ್ರೇಟ್ ಚಿಕನ್ ಇಷ್ಟಪಡೋರಿಗೆ ಇವತ್ತು ನಾವು ಚಿಕನ್ ಕಬಾಬ್ನ ವಿಡಿಯೋಲಿ ಮಾಡ್ತಾಯಿದ್ದೀವಿ. ಫ್ಯಾಮಿಲಿನೇ ಇರಲಿ ಫ್ರೆಂಡ್ಸೇ ಇರಲಿ ಚಿಕನ್ ಅಂದ ತಕ್ಷಣ ನೆನಪಾಗೋದೆ ಚಿಕನ್ ಕಬಾಬ್. ಸೂಪರ್ ಟೇಸ್ಟಿ, ಹೊರಗೆ ಕ್ರಿಸ್ಪಿ ಒಳಗೆ ಜ್ಯೂಸಿ. ಕಬಾಬ್ನ ನಮ್ಮ ಮನೇಲಿ ಮಾಡ್ತಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು. ಮೊದಲಿಗೆ ಫ್ರೆಶ್ ಆಗಿ ಕಟ್ ಮಾಡಿಸಿರೋಂಥ ಚಿಕನ್ನ ನೀಟಾಗಿ 2 ಸಲ ತೊಳ್ಕೊಬೇಕು. ಈಗ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಕಾರ್ನ್ಫ್ಲೋರ್, ಕಬಾಬ್ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕೋಳಿ ಮೊಟ್ಟೆನ ಹಳದಿ ಭಾಗದ ಸಮೇತ ಹಾಕೊಂಡಿದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಸ್ವಲ್ಪ, ಹಾಗೆ ಬಿಳಿ ಎಳ್ಳು. ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ಚಿಕನ್ಗೆ ಉಪ್ಪು ಖಾರ ಹಿಡಿಬೇಕು. ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟು ಮಾಡೋದ್ರಿಂದ ಚಿಕನ್ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಉಪ್ಪು ಖಾರ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಇರ್ಕೊಂಡಿರುತ್ತೆ. ಅರ್ಧ ಗಂಟೆ ನಂತರ ಕಬಾಬ್ ಕರಿಯೋಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಮ್ಯಾರಿನೇಟ್ ಆದ ಚಿಕನ್ಗೆ ಮತ್ತೊಮ್ಮೆ ಕೈಯಿಂದ ನೀಟಾಗಿ ಕಲಿಸ್ಬೇಕಾಗುತ್ತೆ. ಅರ್ಧ ಗಂಟೆ ಬಿಟ್ಟಿರೋದ್ರಿಂದ ಮೇಲ್ಮೇಲೆ ಸ್ವಲ್ಪ ಡ್ರೈ ಥರ ಆಗಿರುತ್ತೆ, ಅದಕ್ಕೆ ನೀಟಾಗಿ ಒಂದ್ಸತಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಕಾದ ಎಣ್ಣೆಗೆ ಚಿಕನ್ಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಚಿಕನ್ ಒಳಗೆಲ್ಲ ಕ್ಲೀನಾಗಿ ಬೇಯುತ್ತೆ. 15 ನಿಮಿಷ ಆದಮೇಲೆ ಬೆಂದಿರುವಂಥ ಕಬಾಬ್ಗಳನ್ನೆಲ್ಲ ಬಾಣಲಿಯಿಂದ ತೆಗಿಬೇಕು. ಕಬಾಬ್ಗೆ ಅಂತ ಬಾಳೆ ಎಲೆ ಹಾಕಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೀಗ ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು, ಮೊಟ್ಟೆ ಇಟ್ಕೊಂಡು ಈಗ ತಾನೇ ಫ್ರೆಶ್ ಆಗಿ ಮಾಡಿರುವಂಥ ಚಿಕನ್ ಕಬಾಬ್ನ ತಟ್ಟೆಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡ್ರೆ ಕಬಾಬ್ ರೆಡಿ. ಬಿಳಿ ಎಳ್ಳು, ಕರಿಬೇವಿನ ಎಲೆ ಇವೆಲ್ಲ ಹಾಕಿರೋದ್ರಿಂದ ಚಿಕನ್ ಕಬಾಬ್ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ನೋಡಿ ಒಳಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟು. ಜೊತೆಗೆ ಗ್ರೀನ್ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಕುಕಿಂಗ್ ವೀಡಿಯೋಸ್ಗಳಿಗಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.